ಎಲ್ಲರಿಗೂ ನಮಸ್ಕಾರ. MV ಚಾನಲ್ಗೆ ಸ್ವಾಗತ. ಈ ದಿನ ನಾನು ಮುಳಬಾಗಿಲು ತಾಲೂಕಿನ ಕೂಡುಮಲೆ ಕ್ಷೇತ್ರದಲ್ಲಿ ಇದ್ದೇನೆ. ಈ ಕ್ಷೇತ್ರ ಎಷ್ಟು ರಮ್ಯವಾದಂಥ ಪ್ರಕೃತಿಯಲ್ಲಿ ಇದೆ ಅನ್ನುವುದನ್ನು ಒಮ್ಮೆ ಗಮನಿಸಿ ನೋಡಿ. ಇಷ್ಟು ರಮ್ಯವಾದಂಥ ಸ್ಥಳವಿದು. ಇಂಥ ಒಂದು ಸ್ಥಳದಲ್ಲಿ ಇಲ್ಲಿ ನೋಡಿ, ನಾಗಗಳ ದೇವಾಲಯದ ಮುಂದೆ ಇದ್ದೇನೆ ನಾನು. ಇದು ದೇವಾಲಯ. ಇಲ್ಲಿ ದೇವಾಲಯದ ಮೂರ್ತಿಯನ್ನು ಈಗ ಒಳಗಡೆ ನಾನು ರೆಕಾರ್ಡ್ ಮಾಡೋದಕ್ಕೆ ಅವಕಾಶವಿಲ್ಲ. ಕಾರಣವೇನೆಂದರೆ ಈಗಷ್ಟೇ ಭಾದ್ರಪದ ಮಾಸದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಉತ್ಸವ, ಜಾತ್ರೆ ಎಲ್ಲವೂ ನಡೆದಿದೆ. ಇಲ್ಲಿ ನಾನು ಈ ಕ್ಷೇತ್ರದ ಬಗ್ಗೆ ನಿಮಗೆ ತಿಳಿಸೋದೇನೆಂದರೆ, ಈ ಗಣೇಶನ ಮೂರ್ತಿಯು 5.5 ಅಡಿ ಎತ್ತರವಿದ್ದು 5.5 ಅಡಿ ಎತ್ತರವಿದ್ದು ಇದು ಅಮರಶಿಲ್ಪಿ ಜಗಣಾಚಾರ್ಯ ಹಾಗೂ ಆತನ ಮಗನ ಕೆತ್ತನೆಯಿಂದ ಸಾಲಿಗ್ರಾಮ ಶಿಲೆಯಾಗಿರುತ್ತದೆ. ಈ ಒಂದು ದೇವರ ದರ್ಶನ ನೀವು ಮಾಡುವಾಗ ಮುಂದೆ ನಿಂತಾಗ ಕಾಣುವಂಥ ಮೂರ್ತಿಯ ರೂಪವು ನೀವು ತುಂಬ ದೂರ ಹೋದಂತೆಲ್ಲ ನಿಮಗೆ ಈ ಒಂದು ದೇವರ ಮೂರ್ತಿಯು ನಿಮ್ಮ ಹತ್ತಿರ ಬಂದಂತೆ ಕಾಣಿಸುತ್ತದೆ. ಈ ದೇವಾಲಯದಲ್ಲಿ ಏನೇ ಕೆಲಸ ಮಾಡಬೇಕಾದರೂ ಮುಂಚೆ ಜನರು ಮೊದಲು ಬಂದು ಇಲ್ಲಿ ದರ್ಶನ ಮಾಡಿ ತಮ್ಮ ಕಾರ್ಯಸಿದ್ಧಿಯಾಗುವಂತೆ ಬೇಡಿಕೊಂಡು ಹೋಗುವಂಥದ್ದು ಆಗಿರುತ್ತದೆ. ಇಲ್ಲಿ ಮುಖ್ಯವಾಗಿ ಪಾಂಡವರು ಮಹಾಭಾರತದ ಯುದ್ಧಕ್ಕೆ ಮುಂಚೆ ಈ ಒಂದು ಸ್ಥಳದಲ್ಲಿ ಬಂದು ಗಣೇಶನ ಪೂಜೆ ಮಾಡಿ ಯುದ್ಧ ಮಾಡಿ ವಿಜಯಶಾಲಿಗಳಾದರೆಂದು ತಿಳಿದು ಬಂದಿದೆ. ಚೋಳರ ಕಾಲದ ಈ ಮೂರ್ತಿಯಾಗಿದ್ದು ಇದು 13ನೇ ಶತಮಾನದಲ್ಲಿ ಈ ಒಂದು ಮೂರ್ತಿಯ ಕೆತ್ತನೆ, ಈ ಒಂದು ದೇವಾಲಯದ ಒಂದು ಪ್ರತಿಷ್ಠಾಪನೆ ಆಗಿರುವುದು ಕಂಡುಬರುತ್ತದೆ. ಹಾಗೆ ಇಲ್ಲಿ ಬರುವಂಥವರ ಜನಸಂಖ್ಯೆಯು ವಿದೇಶದಿಂದ ಹೆಚ್ಚಾಗಿ ಬರುತ್ತಾರೆ. ತುಂಬ ಹಬ್ಬ ಹರಿದಿನಗಳಲ್ಲಿ ಇಲ್ಲಿ ಹೆಚ್ಚಿನ ಜನಸಂಖ್ಯೆ ಇರುತ್ತದೆ. ಮಿಕ್ಕ ದಿನಗಳಲ್ಲಿ ಸಾಧಾರಣವಾದಂಥ ಭಕ್ತರ ಸಂಖ್ಯೆ ಇಲ್ಲಿ ಇರುತ್ತೆ. ವಿಶೇಷವಾಗಿ ಈ ಒಂದು ದೇವಾಲಯಕ್ಕೆ ಬರುವುದಾದರೆ ಭಾದ್ರಪದ ಮಾಸದಲ್ಲಿ ತುಂಬ ಶ್ರೇಷ್ಠ ದರ್ಶನ ಎಂಬುದನ್ನು ಇಲ್ಲಿ ನಾವು ತಿಳಿದುಕೊಳ್ಳಬಹುದು. ಯಾಕೆಂತಂದರೆ ಇಲ್ಲಿ ಗಣೇಶ ಚತುರ್ಥಿಯು ಆ ಭಾದ್ರಪದ ಮಾಸದಲ್ಲೇ ಆಗೋದರಿಂದ ವಿಶೇಷವಾದಂತಹ ಫಲ ಸಿದ್ಧಿಯಾಗುವುದು ಎನ್ನುವ ಒಂದು ವಾಕ್ಯ ಇದೆ. ಅದೇ ರೀತಿಯಾಗಿ ಈ ಕ್ಷೇತ್ರಕ್ಕೆ ಬರುವವರಿಗೆ ಸರ್ಪದೋಷ ಮತ್ತು ಯಾವ ರೀತಿಯ ದೋಷಗಳಿರುತ್ತದೋ ಎಲ್ಲ ದೋಷಗಳಿಂದಲೂ ಕೂಡ ವಿಮುಕ್ತಿಯಾಗಬಹುದು. ಮತ್ತು ಭಕ್ತರು ತಮ್ಮ ಮನಸ್ಸಿನ ಇಚ್ಛೆಯನ್ನು ಸಹೃದಯದಿಂದ, ಅಂದರೆ ಶುದ್ಧವಾದ ಚಿಂತನೆಯಿಂದ ಬೇಡಿದಾಗ ಖಂಡಿತವಾಗಿಯೂ ಕೂಡ ಇಲ್ಲಿ ಆ ಒಂದು ಬೇಡಿಕೆ ಈಡೇರಿದ ಒಂದು ನಿದರ್ಶನಗಳನ್ನು ಹೆಚ್ಚಾಗಿ ನಾವು ಕಾಣಬಹುದು. ಈ ದೇವಾಲಯಕ್ಕೆ ಬಂದ ತಕ್ಷಣ ನಿಮಗೆ ಮೊಟ್ಟ ಮೊದಲಿಗೆ ಕಾಣುವುದೆಂದರೆ ಮನಃಶಾಂತಿ. ನೀವು ದೇವರ ದರ್ಶನ ಮಾಡಿ ಈಚೆ ಬಂದು ಸ್ವಲ್ಪ ಹೊತ್ತು ಕೂತರೆ ಸಾಕು, ಎಂಥ ಗೊಂದಲವಿದ್ದರೂ ಸಹ ಮಾನಸಿಕವಾದಂತಹ ಶಾಂತಿಯನ್ನು ಪಡೆಯುವುದು ಈ ದೇವಾಲಯದಲ್ಲಿ ಕಂಡುಬರುತ್ತದೆ ಎಂಬುದನ್ನು ನಾವಿಲ್ಲಿ ಕಾಣಬಹುದು. ಎಲ್ಲರೂ ಸಹ ಈ ದೇವಾಲಯಕ್ಕೆ ಬಂದು ಖಂಡಿತವಾಗಲೂ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು, ಸಿದ್ಧಿಗಳನ್ನು, ಕಾರ್ಯಸಿದ್ಧಿ ಹಾಗೂ ಇತರ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂಬುದನ್ನು ನಾನಿಲ್ಲಿ ಹೇಳಲು ಇಷ್ಟಪಡ್ತೇನೆ. ಈ ಒಂದು ಸಣ್ಣದಾಗಿ ಈ ಒಂದು ವಿಡಿಯೋವನ್ನು ಮಾಡಿರುತ್ತೇನೆ. ದೇವರ ದರ್ಶನವನ್ನು ನಾನಿಲ್ಲಿ ನಿಮಗೆ ತೋರಿಸಿರುವುದಿಲ್ಲ.